ಆಗಿರುತ್ತೆ. ಟೈಟಲ್ ತಮ್ಲೈನ್ ನೋಡಿದ ಮೇಲೆ ಯಾವುದ್ರ ಬಗ್ಗೆ ವಿಡಿಯೋನ ಮಾಡ್ತಾ ಇದ್ದೀರಾ ಅಂತ. ಇವತ್ತಿನ ವಿಡಿಯೋ ಯಾವುದ್ರ ಬಗ್ಗೆ ಅಂತಂದ್ರೆ, ಇವತ್ತು ಬೆಸ್ಟ್ ಆಗಿರೋ ಹೇರ್ ವಾಶ್ ಪೌಡರ್ ಬಗ್ಗೆ ಇವತ್ತು ನಾನು ತಿಳಿಸ್ಕೊಡ್ತೀನಿ. ನಿಮ್ಮ ತಲೆಯಲ್ಲಿ ತುಂಬಾ ಡಸ್ಟ್ ಪಾರ್ಟಿಕಲ್ ಇರುತ್ತೆ, ಡ್ಯಾಂಡ್ರಫ್ ಪ್ರಾಬ್ಲಮ್ ಇರುತ್ತೆ, ಅದೆಲ್ಲವನ್ನು ನಾವು ಸಣ್ಣದಿದ್ದಾಗಿ ಸಾಲ್ವ್ ಮಾಡ್ಕೊಳ್ಳಿಕ್ಕಂದ್ರೆ ನಮ್ಮ ಕೂದಲು ತುಂಬಾ ಹೇರ್ ಫಾಲ್ ಆಗಲಿಕ್ಕೆ ಕಾರಣವಾಗುತ್ತೆ. ತಲೆಯಲ್ಲಿ ಕೈ ಇಟ್ಟರೆ ಸಾಕು ಈ ತರನಾಗಿ ಕೂದಲುಗಳೆಲ್ಲ ಗುಚ್ಚಾಗಿ ಬಿಚ್ಕೊಂಡ್ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತೆ ನಮ್ಮ ತಲೆಯಲ್ಲಿ ಈಚಿನೆಸ್ ಸ್ಟಾರ್ಟ್ ಆಗುತ್ತೆ. ಮತ್ತೆ ಡ್ಯಾಂಡ್ರಫ್ ಪ್ರಾಬ್ಲಮ್ ಅಂತೂ ಹೇಳೋದೇ ಬೇಡ, ಅಷ್ಟೊಂದು ಡ್ಯಾಂಡ್ರಫ್ ಆಗ್ಲಿಕ್ಕೆ ಸಾಧ್ಯವಾಗುತ್ತೆ. ನಾವು ಸಣ್ಣದಿದ್ದಾಗ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಂಡ್ರೆ ಈ ರೀತಿಯಾದ ಯಾವುದೇ ಪ್ರಾಬ್ಲಮ್ಗಳು ಬರೋದಿಲ್ಲ. ಕೂದಲು ಉದ್ದವಾಗಿರ್ಬೇಕು, ದಪ್ಪವಾಗಿರ್ಬೇಕು, ಶೈನಿ ಆಗಿರ್ಬೇಕು, ಎಲ್ಲರ ತರ ನಮ್ಮ ಕೂದಲು ಚೆನ್ನಾಗಿರ್ಬೇಕು ಅಂತ ಎಲ್ಲರಿಗೂ ಆಸೆ ಇದ್ದೇ ಇರುತ್ತೆ. ಆದರೆ ಯಾವ ರೀತಿಯಾದ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡೋದು, ಯಾವ ರೀತಿಯಾದ ರೆಮಿಡಿಗಳನ್ನ ಯೂಸ್ ಮಾಡೋದು ಅಂತ ಕೆಲವೊಂದಿಷ್ಟು ಜನಕ್ಕೆ ಗೊತ್ತಿರೋದಿಲ್ಲ. ಆಲ್ಮೋಸ್ಟ್ ಜನಕ್ಕೆ ಗೊತ್ತಿರೋದಿಲ್ಲ ಅಂತ ಹೇಳಬಹುದು. ಉದ್ದವಾಗಿ ಕೂದಲು ಬೆಳೆಸಬೇಕಾದ್ರೆ ಯಾವ ರೀತಿಯಾಗಿ ನಾವು ಕೂದಲನ್ನ ಕೇರ್ ಮಾಡಬೇಕು, ಯಾವ ರೀತಿಯಾಗಿ ಕೂದಲನ್ನ ಪ್ರೊಟೆಕ್ಟ್ ಮಾಡಬೇಕು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಒಂದು ಬೆಸ್ಟ್ ಆಗಿರೋ ಒಂದು ಹೇರ್ ವಾಶ್ ಮಾಡುವಾಗ ಯೂಸ್ ಮಾಡುವಂತ ಒಂದು ಪೌಡರ್ ಬಗ್ಗೆ ಇವತ್ತು ತಿಳಿಸ್ಕೊಡ್ತೀನಿ. ಈ ಪೌಡರ್ನ ನೀವು ಅಪ್ಲೈ ಮಾಡಿಬಿಟ್ಟು ನೀವು ಹೇರ್ ವಾಶ್ ಮಾಡ್ತಾ ಬಂದ್ರೆ ನಿಮ್ಮ ಕೂದಲು ತುಂಬಾ ಉದ್ದವಾಗಿ, ದಪ್ಪವಾಗಿ, ಶೈನಿ ಆಗಿ, ಮತ್ತೆ ನಿಮ್ಮ ತಲೆಯಲ್ಲಿರುವ ಡ್ಯಾಂಡ್ರಫ್ ಎಲ್ಲ ಚೆನ್ನಾಗಿ ಹೋಗ್ಬಿಟ್ಟು ನಿಮ್ಮ ಕೂದಲು ಈ ಹೇರ್ ವಾಶ್ ಪೌಡರ್ನ ನೀವು ಯೂಸ್ ಮಾಡ್ತಾ ಬಂದ್ರೆ ಯಾವುದೆಲ್ಲ ಬೆನಿಫಿಟ್ಸ್ ಇದೆ ಅನ್ನೋದನ್ನ ಇವಾಗ ತಿಳಿಸ್ತೀನಿ. ಇದು ರಿಚ್ ಇನ್ ಪ್ರೋಟೀನ್, ತುಂಬಾ ಹೈ ಪ್ರೋಟೀನ್ ಇರುವ ಇದು ಪೌಡರ್ ಅಂತ ಹೇಳಬಹುದು. ಈ ಪೌಡರ್ನ ನೀವು ಯೂಸ್ ಮಾಡ್ತಾ ಬಂದ್ರೆ ನಿಮ್ಮ ಕೂದಲಿಗೆ ಈಸಿಯಾಗಿ ಪ್ರೋಟೀನ್ ಸಿಗುತ್ತೆ. ಮತ್ತೆ ಇದು ನಿಮ್ಮ ಕೂದಲನ್ನ ಹೇರ್ ಗ್ರೋತ್ ನ ಇಂಪ್ರೂವ್ ಮಾಡಲಿಕ್ಕೆ ತುಂಬಾ ಸಹಾಯವನ್ನ ಮಾಡುತ್ತೆ. ನಿಮ್ಮ ಕೂದಲನ್ನ ಬೂಸ್ಟ್ ಮಾಡಲಿಕ್ಕೆ ಈ ಪೌಡರ್ ತುಂಬಾ ಸಹಾಯವನ್ನ ಮಾಡುತ್ತೆ. ಮತ್ತೆ ನಿಮ್ಮ ಕೂದಲನ್ನ ಸ್ಟ್ರಾಂಗ್ ಆಗಿ, ಹೆಲ್ದಿ ಆಗಿ, ಥಿಕ್ ಆಗ್ಲಿಕ್ಕೆ ಕೂಡ ಈ ಪೌಡರ್ ತುಂಬಾ ಸಹಾಯವನ್ನ ಮಾಡುತ್ತೆ ಅಂತ ಹೇಳಬಹುದು. ನಿಮ್ಮ ಕೂದಲಲ್ಲಿರುವ ಡ್ಯಾಂಡ್ರಫ್ ಪ್ರಾಬ್ಲಮ್ ಕೂಡ ಇದು ನಿವಾರಣೆಯನ್ನ ಮಾಡುತ್ತೆ. ಸ್ಕಾಲ್ಪ್ ನ ಇದು ಕ್ಲೀನ್ ಆಗಿ, ಹೆಲ್ದಿ ಆಗಿ ಇಡ್ಲಿಕ್ಕೂ ಕೂಡ ತುಂಬಾ ಸಹಾಯವನ್ನ ಮಾಡುತ್ತೆ. ಇಷ್ಟೊಂದು ಯೂಸಸ್ ಇರುವ ಈ ಹೇರ್ ವಾಶ್ ಪೌಡರ್ನ ಯಾವ ರೀತಿಯಾಗಿ ರೆಡಿ ಮಾಡೋದು ಅನ್ನೋದನ್ನ ಇವಾಗ ಡೀಟೇಲ್ ಆಗಿ ತಿಳಿಸ್ತೀನಿ. ಬನ್ನಿ ನೋಡ್ಕೊಂಬರೋಣ. ಈ ಮಿರಾಕಲ್ ಆಗಿರೋ ಪೌಡರ್ನ ಯಾವ ರೀತಿಯಾಗಿ ರೆಡಿ ಮಾಡೋದು ಅಂದ್ರೆ, ಮೊದಲನೇದಾಗಿ ಬೇಕಾಗಿರೋದು ಯಾವುದು ಪ್ರಾಡಕ್ಟ್ ಅಂದ್ರೆ ಚಿಕ್ಪಿ ಪೌಡರ್. 3 ಟೇಬಲ್ ಸ್ಪೂನ್ ಅಷ್ಟು ಚಿಕ್ಪಿ ಪೌಡರ್ ಬೇಕು. ಯಾವುದಪ್ಪ ಅಂದ್ರೆ ಕಡಲೆ ಹಿಟ್ಟು 3 ಸ್ಪೂನ್ ಅಷ್ಟು ನೀವು ಕಡಲೆ ಹಿಟ್ಟನ್ನ ತೆಗೆದುಕೊಳ್ಳಿ. ಅದಕ್ಕೆ 1 ಸ್ಪೂನ್ ಅಷ್ಟು ಫೆನಗ್ರಿಕ್ ಪೌಡರ್ನ ತಗೋಬೇಕು. ಫೆನಗ್ರಿಕ್ ಪೌಡರ್ ಅಂದ್ರೆ ಮೆಂತೆ ಪೌಡರ್ನ ನೀವು ತೆಗೆದುಕೊಳ್ಬೇಕು. ಇವೆರಡನ್ನು ನೀವು ಚೆನ್ನಾಗಿ ಹಾಟ್ ವಾಟರ್ನಲ್ಲಿ, ತಣ್ಣೀರಲ್ಲಿ ಮಿಕ್ಸ್ ಮಾಡಕ್ ಹೋಗ್ಬೇಡಿ. ಹಾಟ್ ವಾಟರ್ನಲ್ಲಿ ಮಿಕ್ಸ್ ಮಾಡಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಿಬಿಟ್ಟು ನಿಮ್ಮ ಕೂದಲಿಗೆ ಅಪ್ಲೈ ಮಾಡ್ತಾ ಬನ್ನಿ. ಅಂದ್ರೆ ವಾರಕ್ಕೆ 2 ಬಾರಿ ಆದ್ರೂ ನೀವು ಈ ಪೌಡರ್ನ ನಿಮ್ಮ ತಲೆಗೆ ಅಪ್ಲೈ ಮಾಡಿ ಚೆನ್ನಾಗಿ ಸ್ಕ್ರಬ್ ಮಾಡ್ಕೊಳ್ಳಿ. ಸ್ಕಾಲ್ಪ್ನೆಲ್ಲ ನೀಟಾಗಿ ಮಸಾಜ್ ಮಾಡ್ಕೊಳ್ಳಿ, ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಳಿ. ಹೇರ್ಗೆಲ್ಲ ಅಪ್ಲೈ ಮಾಡಿಕೊಂಡು ನೀವು ಆಫ್ಟರ್ 30 ಮಿನಿಟ್ಸ್ ಅಥವಾ 40 ಮಿನಿಟ್ಸ್ ಬಿಟ್ಬಿಟ್ಟು ನೀವು ಹೇರ್ ವಾಶ್ನ ಮಾಡ್ಕೊಳ್ಳಿ. ಇದರಿಂದ ನಿಮಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಕೂದಲು ಉದ್ದವಾಗಲಿಕ್ಕೆ ಸಾಧ್ಯವಾಗುತ್ತೆ, ಕೂದಲು ಶೈನಿ ಆಗಲಿಕ್ಕೆ ಸಾಧ್ಯವಾಗುತ್ತೆ. ಮತ್ತೆ ನಿಮ್ಮ ಕೂದಲು ತುಂಬಾ ಥಿನ್ ಆಗಿದ್ರೆ ಅದು ದಪ್ಪನಾಗ್ಲಿಕ್ಕೆ ಕೂಡ ಸಾಧ್ಯವಾಗುತ್ತೆ. ತಲೆಯಲ್ಲಿ ಯಾವುದೇ ರೀತಿಯಾದ ಕಲ್ಮಶಗಳಿರ್ಲಿ ಅಥವಾ ಡ್ಯಾಂಡ್ರಫ್ ಪ್ರಾಬ್ಲಮ್ ಇರ್ಲಿ, ಎಲ್ಲವನ್ನು ಈ ಪೌಡರ್ ತೆಗೆದು ಹಾಕುತ್ತೆ ಅಂತ ಹೇಳಬಹುದು. ನೋಡಿದ್ರಲ್ವಾ ಎಷ್ಟು ಈಸಿಯಾಗಿ ನೀವು ಈ ಹೇರ್ ವಾಶ್ ಪೌಡರ್ನ ರೆಡಿ ಮಾಡ್ಕೋಬಹುದು ಅಂತ. ತುಂಬಾ ಈಸಿಯಾಗಿ ರೆಡಿ ಮಾಡ್ಕೋಬಹುದು. ತುಂಬಾ ಈಸಿಯಾಗಿರೋ ಪ್ರಾಡಕ್ಟ್ಗಳು ಎಲ್ಲರ ಮನೆಯಲ್ಲಿ ಈ ಪ್ರಾಡಕ್ಟ್ಗಳು ಇದ್ದೇ ಇರುತ್ತೆ. ಅಫೋರ್ಡಬಲ್ ಕೂಡ ಅಂತಾನು ಹೇಳ್ಬಹುದು. ಈ ಹೇರ್ ವಾಶ್ ಪೌಡರ್ನ ನೀವು ಮನೆಯಲ್ಲಿ ರೆಡಿ ಮಾಡ್ಕೊಳ್ಳಿ, ನಿಮ್ಮ ಕೂದಲಿಗೆ ಅಪ್ಲೈ ಮಾಡಿ. ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಅಂತ ನಾನು ಹೇಳ್ತೀನಿ. ನಾನು ಇದೇ ಪೌಡರ್ನ ಯೂಸ್ ಮಾಡೋದು ಯಾವಾಗ್ಲೂ. ಸ್ಕ್ರಬ್ ಮಾಡ್ಕೊಳ್ಳಿ, ಆದಷ್ಟು ಚೆನ್ನಾಗಿ ನಿಮ್ಮ ಸ್ಕಾಲ್ಪ್ನ ಸ್ಕ್ರಬ್ ಮಾಡ್ಕೊಳ್ಳಿ, ಅದರಿಂದ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಅಂತ ಹೇಳಬಹುದು. ಇವತ್ತಿನ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನ ಮಿಸ್ ಮಾಡೋಕೆ ಹೋಗ್ಬಿಡಿ. ಇನ್ನೂ ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಾದ ವಿಡಿಯೋಗಳು ನಿಮಗೆ ಸಿಗುತ್ತಾ ಇರುತ್ತೆ. ಧನ್ಯವಾದ.